ವರವಿಭೀಷಣಾನ್ಯ ಆಜ್ಞೆಗಿಲ್ದಲಿ ಪರಮ ಮಂಗಲ ಮಜ್ಜನಂಗಳ ವಿರಚಿಸುತ್ತ ಜಾನಕಿಯ ಶ್ರೀ ರಘುವರನ ಬಳಿಗೆ ಕರೆತಂದರು. ಜನಕನಿಗಿಲ್ತು ಪತಿ ಪದವನ ಜಗಭೀ ನಮಿಸುತ್ತ ಪತಿ ಪದವನ ಜಗಭಿ ನಮಿಸುತ್ತಲೆಲ್ದಳು. ಎನಿತು ಹಪಹಪಿಸಿದ್ದಿ ಎನಿತು ಹಪಹಪಿಸಿರ್ತಿ ತವ ಪದವನಜ ದರ್ಶನಕ್ಕೆ ರಾಮ ಇನ ಕುಲದ ಸೌಭಾಗ್ಯ ಸೊಡರಿಗೆ ಅನವರತ ತೈಲವನು ಎರಿದಿಗ ಗಣನೆಯಿಲ್ಲದ ಪುಣ್ಯ. ಇನ ಕುಲದ ಸೌಭಾಗ್ಯ ಸೊಡರಿಗೆ ಅನವರತ ತೈಲವನು ಎರೆದಿಗ ಗಣನೆಯಿಲ್ಲದ ಪುಣ್ಯ. ತವ ದರ್ಶನವ ಕರುಣಿಸಿತು ರಾಮ. ರಾಮ 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 ಜಯ ಜಯ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಜಯ ಜಯ ರಾಮ. ಸ್ವಾಮಿ, ವಂದಿಸಿಕೊಳ್ತಾ ಇದ್ದೀನಿ. ಹೇ ಭಾಗ್ಯಾಧಿಪತಿಯೇ, ಈ ಪಾದ ಕಮಲವನ್ನು ಕಾಣುವ ಕಾತರದಿಂದ ತಪ್ಪಿಸುವುದಕ್ಕೆ ತೊಡಗಿ ಸಮಯ ಎಷ್ಟು ಕಳೆಯಿತು ಅಲ್ಲ. ಯುಗಗಳೇ ಕಳೆದ ಅನುಭವ ನನಗೆ. ನಾ ಮಾಡಿದಂಥ ಅಪಚಾರಕ್ಕೆ ಅಪರಾಧಕ್ಕೆ ಮತ್ತೆ ಈ ಸುಯೋಗ ಬದುಕಿನಲ್ಲಿ ಬಾರದೆ ಅಂತ ಭಾವಿಸಿ ಪ್ರಾಣತ್ಯಾಗಕ್ಕೂ ಮುಂದಾದವಳು ನಾನು. ಆದರೆ ಇನಕುಲ ಸೌಭಾಗ್ಯ ದೀಪಕನಾದಂಥ ನಿಮ್ಮ ಸೇವೆಯನ್ನು ಅಲ್ಪಕಾಲವಾದರೂ ಸ್ನೇಹಪೂರ್ವಕವಾಗಿ ಮಾಡಿದ್ದರಿಂದ ಮತ್ತೆ ನಿಮ್ಮನ್ನು ಕಾಣುವುದು ಅಲ್ಲ, ನಿಮ್ಮ ಸೇವೆಯನ್ನು ಮುಂದುವರಿಸುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ. ಇದು ನನ್ನ ಪುಣ್ಯ ಅಂತ ನಾನು ಭಾವಿಸಿಕೊಳ್ತೇನೆ. ಆದರೆ ಇಷ್ಟನ್ನೆಲ್ಲ ಒದಗಿಸಿದಂತಹ ನಿಮಗೆ ನಾನೇನು ಕೊಡಲಿ ಪ್ರಭು? ಪ್ರಭು, ನಿಮ್ಮ ಪಾದ ಮೂಲದಲ್ಲಿ ನನ್ನನ್ನೇ ನಾನು ಅರ್ಪಿಸಿಕೊಳ್ಳುತ್ತಾ ಇದ್ದೇನೆ. ಸ್ವೀಕರಿಸಿ ನನ್ನನ್ನು. ಕುಲದ ಸತ್ಕೀರ್ತಿ ಉಳಿಸಲು ಧನುಜರಲಿ ಹೊಯ್ದಾಡಿ ಗೆದ್ದಿನು. ಧನುಜರಲಿ ಹೊಯ್ದಾಡಿ ಗೆದ್ದೇನು. ವನಿತಿ ನಿಮ್ಮನ ಬಂದ ತೆರದಲ್ಲಿ ಬದುಕಬಹುದು. ಜಾನಕಿ ಸೀತಾದೇವಿ, ನನಗಾಗಿಯೇ ಬರಿಸಿದ್ದು ಅಂತ ಭ್ರಮಿಸಬೇಡ. ನೀ ಬರ್ತಾ ಇರುವಂತೆ ತಾಮುಂದು ಎಂಬುದಾಗಿ ನಿನ್ನ ಮುಖದರ್ಶನ ಮಾಡುವುದಕ್ಕೆ ಹಾತೊರೆದಂತಹ ಕಪಿಕಟಕದ ಪ್ರಮುಖರನ್ನು, ಒಬ್ಬರ ಮೇಲೊಬ್ಬರು ಹಾರಿ ನಿನ್ನನ್ನು ನೋಡುವುದಕ್ಕೆ ಆತುರವನ್ನು ಪ್ರದರ್ಶಿಸುವಂತಹ ಸಾಮಾನ್ಯ ಕಪಿಗಳನ್ನು ಗಮನಿಸು. ಸುಗ್ರೀವನಲ್ಲಿ ಹೇಳಿ ಯಾರನ್ನೂ ನಿರ್ಬಂಧಿಸಬೇಡ. ಯಾರಿಗಾಗಿ ಅವರೆಲ್ಲ ಕಾದಾಟ ಮಾಡಿದ್ದಾರೋ ಆ ಸೀತೆಯನ್ನು ಅವರೊಮ್ಮೆ ನೋಡಲಿ. ಸಾಮಾನ್ಯವಾಗಿ ಸ್ತ್ರೀಯರೆಂಬವರು
ಸಾರ್ವಜನಿಕವಾಗಿ ಹಾಗೆ ಕಾಣಿಸಿಕೊಳ್ಳುವುದಕ್ಕಿಲ್ಲದಿದ್ದರು. ಅದು ಸೂರ್ಯವಂಶೀಯರಾದವರು ಯುದ್ಧದಲ್ಲಿಯೋ ಉತ್ಸವದಲ್ಲಿಯೋ ಅಥವಾ ಸಾವಿನ ಮನೆಯಲ್ಲೋ ಆ ನಿರ್ಬಂಧಗಳಿಲ್ಲ. ರಣಕ್ಷೇತ್ರವಿದು ಅಂತ ಅವರೆಲ್ಲರನ್ನು ಮುಕ್ತರಾಗಿಸಿತು. ನೀನು ನನ್ನನ್ನೇ ಹೊಂದುವುದಕ್ಕೆ ಬಂದಂತೆ ಮಾತನಾಡ್ತಾ ಇದ್ದೆ. ಇಲ್ಲ ಸೀತಾ, ಸೂರ್ಯವಂಶೀಯನಾಗಿ ಸತಿಯಾದವಳ ಸಂರಕ್ಷಣೆ ಮಾಡಬೇಕಾದ್ದು ಕರ್ತವ್ಯ. ಆದ್ದರಿಂದ ರಾವಣನನ್ನು ಕೊಂದೆ. ಒಬ್ಬಾತ ಪತಿಯಾಗಿ ಮಾನ ಪ್ರಾಣಗಳ ಹೊಣೆ ಹೊತ್ತದ್ದರಿಂದ ನಿನ್ನ ಸಂರಕ್ಷಣೆ ನನಗೆ ಕರ್ತವ್ಯ. ಆದ್ದರಿಂದ ಅವನನ್ನು ಕೊಂದೆ. ಒಬ್ಬಾತ ಮನುಷ್ಯನಾಗಿ ಮಾನವೀಯತೆಯ ನೆಲೆಯಲ್ಲೇ ದುಷ್ಟ ದುರ್ಮದರಾದವರನ್ನು ವಧಿಸಿ ಸಾತ್ವಿಕರಾದ ಸಜ್ಜನರನ್ನು ಸಂರಕ್ಷಿಸುವುದು ಕರ್ತವ್ಯ ಎಂಬ ನೆಲೆಯಿಂದ ನಿನ್ನನ್ನು ಸಂರಕ್ಷಿಸಿದೆ. ಬಿಟ್ಟರೆ ಒಬ್ಬಾತ ದುಷ್ಟನಿಂದ ಬಲಾತ್ಕಾರವಾಗಿ ತನ್ನ ತೊಡೆಗೆ ಹರಿಸಲ್ಪಟ್ಟು ಅಪಹರಿಸಲ್ಪಟ್ಟು ಇಷ್ಟು ಕಾಲ ಅವನ ವಶವರ್ತಿನಿಯಾಗಿ ಇದ್ದಂತಹ ನಿನ್ನನ್ನು ಮಹತ್ತರವಾದ ಸೂರ್ಯವಂಶದ ಕುಲವಧುವಾಗಿ ನಾನು ಸ್ವೀಕರಿಸಲಾರೆ. ನಿನ್ನನ್ನು ಕಾಣುವಾಗ ಕಣ್ಣಿನ ರೋಗ ಇದ್ದವನಿಗೆ ದೀಪವನ್ನು ಹೇಗೆ ನೋಡಲಿಕ್ಕಾಗುವುದಿಲ್ವೋ ಹಾಗೆಯೇ ದರ್ಶನಕ್ಕೆ ಕಷ್ಟವಾಗ್ತಾ ಇರುವ ಈ ಕಾಲದಲ್ಲಿ ರಾವಣ ವಧೆ ಆದದ್ದರಿಂದ ಬಂಧ ವಿಮುಕ್ತಳಾದ ನೀನು ನಿನ್ನ ಮನಬಂದಂತೆ ಸಂಚರಿಸಬಹುದು. ಪತಿ ಬಿಟ್ಟವನನ್ನು ಸುತ ಪಾಲಿಸ್ತಾನೆ ಎಂಬ ನ್ಯಾಯೇನ ಮಕ್ಕಳಿಲ್ಲದ ನೀನು ಮಗನಂತೆ ಮಾನಿಸಿದ ಲಕ್ಷ್ಮಣನ ಅಧೀನವಾಗಿರುವುದಿದ್ರೆ ಆಕ್ಷೇಪ ಇಲ್ಲ. ಮಾನವ ಕುಲ ಜನ್ಮಜಾತಳಾದಂತಹ ನೀನು ಮಾನವಾಧಿಪತಿಯಾದ ಭರತನಿಗೆ ಅಧೀನವಾಗಿರುವುದಿದ್ರೂ ಆಕ್ಷೇಪ ಇಲ್ಲ. ನಿನ್ನ ಬಂಧ ವಿಮೋಚನೆಗೆ ಶ್ರಮಿಸಿದ ವಾನರ ವರ್ಗವನ್ನೇ ಆಶ್ರಯಿಸಿ ಶೇಷಾಯುಷ್ಯ ಕಳೀತಿ ಅಂತಾದರೆ ಸುಗ್ರೀವನಿಗೆ ಅಧೀನಳಾಗಿ ಬದುಕುತ್ತಿ ಆದರೂ ಆಕ್ಷೇಪ ಇಲ್ಲ. ಬೇಡ, ಅಧಾರ್ಮಿಕನಾದ ನಾಯಕ ರಾವಣನ ವಧೆಯಾದ ಮೇಲೆ ಧರ್ಮಪ್ರಭುತ್ವ ರಾಕ್ಷಸ ಸಂಸ್ಥಾನದಲ್ಲಿ ವಿಭೀಷಣನ ಮೂಲಕ ನೆಲೆಯಾಗಿದೆ. ಅವನನ್ನು ಆಶ್ರಯಿಸಿ ನೀನು ಶೇಷಾಯುಷ್ಯ ಕಳೆಯುವುದಿದ್ರೂ ಆಕ್ಷೇಪ ಇಲ್ಲ. ಮನ ಬಂದಂತೆ ಸಂಚರಿಸಬಹುದು, ಬೇಕಾದಲ್ಲಿ ಬದುಕಬಹುದು. ನಿನ್ನನ್ನು ಸ್ವತಂತ್ರಳನ್ನಾಗಿಸಿದ್ದೇನೆ. ಕನಸಲು ಕಲ್ಪಿಸದ ನುಡಿಗಳ ಇನಿಯ ಪೇಳಲು ಕರುಣಮತಿ ಕಬ್ಬಿಣದ ಕರದಿವು ಕಿವುಚಿದಂತಾಯ್ತಾಗದರಣಿಜೆಗೆ ವನಿತೆ ಕುಸಿದ ಆಘಾತದಿಲ್ದಲಿ ವನಜನಾಭನ ಪಾದವನಜವ ಅನುನಗದಿ ಕುಸಿದಳಾಗ ಧರಣಿಜೇ ಲಕ್ಷ್ಮಣನು ಪೀಳ್ದ ಅಣ್ಣ, ಏನು ನೀನು ಇಂತಹ ಮಾತುಗಳನ್ನು ಆಡುತ್ತಾ ಇದ್ದೀಯ? ನಾನೇ ಆಡಬೇಕಾದ ಮಾತು. ಅಯೋಧ್ಯ ರಾಮನಿಂದ ಇಂತಹ ಮಾತುಗಳೇ? ಯಾಕೆ? ಇಲ್ಲ, ನೀನೇನೆನ್ನುವುದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡವ ನಾನು. ಸರಿ, ಈ ಹಿಂದೆ ಸೀತಾ ಮಾತೆಯನ್ನು ಕಳೆದುಕೊಂಡಂತಹ ಸಂದರ್ಭದಲ್ಲಿ ಸೀತಾ ಮಾತೆಗೆ ಅಪಹರಿಸುತ್ತಿದ್ದಂತಹ ನಿನ್ನನ್ನು ನಾನು ನೋಡಿದ್ದೇನೆ. ಸರಿ, ಕಾಡಿನಲ್ಲಿದ್ದಂತಹ ಮರಗಳು ಗಿಡಗಳು ಎಲ್ಲವೂ ನಿನಗೆ ಅರಸಿನದ ಹುಡಿಯಾಗಿ ಕಂಡದ್ದನ್ನು ನೀನೇ ನನ್ನಲ್ಲಿ ಹೇಳಿದ್ದುಂಟು. ಪಂಪಾ ಸರೋವರದ ತಟಾಕದಲ್ಲಿ ಸೀತಾ ಮಾತೆಗೆ ಬೇಕಾಗಿ ನೀನು ಅಳುತ್ತಿದ್ದಂತಹ ಸಂದರ್ಭವನ್ನು ನಾನು ನೋಡಿದ್ದೇನಣ್ಣ. ಅಂತಹ ನೀನು ಇಂದು ಇಂತಹ ಮಾತುಗಳನ್ನು ಆಡುತ್ತಾ ಇದ್ದೀಯ? ಇಲ್ಲ, ನೀನು ಇಂತಹ ಮಾತುಗಳನ್ನು ಆಡುವುದೇ ಹೌದು ಎಂದಾದ್ರೆ ಈ ಯುದ್ಧ ಯಾಕೆ ಬೇಕಿತ್ತು ಅಣ್ಣ? ಒಮ್ಮೆ ನಿನ್ನ ಮನಸ್ಸು ಬದಲಾಯಿಸು. ನಾನು ಇಲ್ಲದಿದ್ರೆ ಶರಣ ವಿಭೀಷಣನಿದ್ದಾನೆ, ಆತನ ಮಾತನ್ನಾದ್ರೂ ನೀನು ಕೇಳನ್ನ. ಏನಪ್ಪ ರಾಮ, ಈ ಪೀಠ ನನಗೆ ಸೇರಬೇಕು ಎನ್ನುವಂತಹ ಉದ್ದೇಶದಿಂದ ನಾನು ಬಂದವನೇ ಹೇಳು. ಕಳೆದುಕೊಂಡಂತಹ ಸೀತಾಮಾತೆ
ನಿನ್ನನ್ನು ಸೇರಬೇಕು ಎನ್ನುವಂತಹ ಉದ್ದೇಶದಿಂದ ನನ್ನ ಅಣ್ಣನ ಪಕ್ಷವನ್ನು ಬಿಟ್ಟು ನಿನ್ನ ಪಕ್ಷವನ್ನು ಸೇರಿದವರು ನಾನು. ಅಂದಿನಿಂದ ಇಲ್ಲಿಯವರೆಗೆ ಬಂದಂತಹ ಅದೆಷ್ಟೋ ದಾನವರ ಬಗ್ಗೆ, ಅವರು ಮಾಡಿದಂತಹ ಮಾಯಾವಿದ್ಯೆಗಳ ಬಗ್ಗೆ ನನಗೆ ಅರಿತಂತಹ ಕೆಲವು ವಿಚಾರಗಳನ್ನು ನಿನ್ನಲ್ಲಿ ಹೇಳಿ ಅಂತವರನ್ನೆಲ್ಲ ವಧಿಸಿಕೊಟ್ಟಿದ್ದೇನೆ. ಯಾಕಾಗಿ? ಸೀತಾಮಾತೆಯನ್ನು ನೀರು ಸೇರಬೇಕು ಎನ್ನುವಂತಹ ಉದ್ದೇಶದಿಂದ. ಅಂದು ಇಂದ್ರಾರಿ ಮಾಡಿದಂತಹ ಮಾಯವಿದ್ಯೆಯಲ್ಲಿ ಕಪಟ ಸೀತೆಯ ಮುಂದೆ ನಿನ್ನ ಹೆಣವನ್ನು ನೋಡಿ ತಾರಾಕಾರವಾಗಿ ಕಣ್ಣೀರನ್ನು ಸುರಿಸಿದಂತಹ ನೀನು ಇಂದು ಇಂತಹ ಮಾತುಗಳನ್ನು ಆಡ್ತಾ ಇದ್ದೀಯಲ್ಲ ರಾಮ. ಯಾಕೆ ಇಂತಹ ಕಠೋರವಾದ ನುಡಿಗಳನ್ನು ಆಡ್ತಾ ಇದ್ದಿ? ದುಡುಕಬೇಡ ರಾಮ, ದುಡುಕಬೇಡ ರಾಮ. ನಿನ್ನ ಅರಸಿ ಸೀತೆ ಇಲ್ಲಿದ್ದಾಳೆ, ವರಿಸು ರಾಮ, ವರಿಸು. ವಿಭೀಷಣ, ಲಕ್ಷ್ಮಣ, ಭಾವದ ಪ್ರವಾಹದಲ್ಲಿ ವಿವೇಕ ಕೊಚ್ಚಿ ಹೋಗಕೂಡದು. ಕಳೆದುಕೊಂಡ ಸೀತೆಗಾಗಿ ನಾನು ಹಂಬಲಿಸಿದ್ದೆ. ಆ ಸೀತೆ ಯಾವಳು? ಮಿಥಿಲೆಯ ಮಣ್ಣನ್ನು ಹೊನ್ನಾಗಿ ಹೊದ್ದವಳು. ಈಗ ನಾ ಬಿಟ್ಟದ್ದು ಯಾವಳನ್ನು? ಹೊನ್ನ ಜಿಂಕೆಯ ಹಿಂದೆ ಹೆಣ್ಣಾಗಿ ಹೋದವಳನ್ನು. ರಾಮ ಯೋಚಿಸದೆ ಆಡುವುದಿಲ್ಲ, ಆಡಿದ ಮೇಲೆ ಯೋಚಿಸುವುದಿಲ್ಲ. ನಾನು ಆಡಿದ ಮಾತು ಸ್ಥಿರ, ಶಾಶ್ವತ. ಬಿಟ್ಟದ್ದು ಬಿಟ್ಟದ್ದು. ವನಜನಾಭನ ಪಾದವನಜವ ಅನುನಯದಿ ಪಿಡಿದಳು ಆರ್ತಧ್ವನಿಗಳಲ್ಲಿ ಮನಬಂತಿರಾಯ ಈ ವನಿತಿಗೆ ನೀನಿಂಥ ಘನ ಕರ್ಕಶದ ನುಡಿಯಾಡೇ ಮನಬಂತಿರಾಯನಿ ವನಿತಿಗೆ ನೀನಿಂಥ ಘನ ಕರ್ಕಶದ ನುಡಿಯಾಡೆ ಇನಿಯನೇ ಸತಿಯ ಶೀಲದ ಬಗ್ಗೆ ಕಿಡು ನುಡಿ ಜನತೆಯ ಮುಂದಾಡಬಹುದೇ ಇನಿಯನೇ ಸತಿಯ ಶೀಲದ ಬಗ್ಗೆ ಕಿಡು ನುಡಿ ಜನತೆಯ ಮುಂದಾಡಬಹುದೇ ರಾಮ ರಾಮ ಅಕಟ ರಾಮ 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 ಸ್ವಾಮಿ, ನೀವಾಡಿದ ಮಾತೆ ಇದು? ನಿಮ್ಮ ಬಾಯಲ್ಲಿ ಇಂಥ ಮಾತೆ? ಬೇಡ ಸ್ವಾಮಿ, ಹಾಡಬೇಡಿ ಹಾಗೆ. ನಾನು ನಿಮ್ಮ ಸೀತೆ, ನಾನು ನನ್ನ ಬಗ್ಗೆ ಇಂಥ ಮಾತೆ? ನನ್ನನ್ನು ದೂರ ಮಾಡಬೇಡಿ ಸ್ವಾಮಿ, ಅನಾಥಳನ್ನಾಗಿಸಬೇಡಿ ನನ್ನನ್ನು. ನೀವೇ ಹೀಗಾಡಿದ್ರೆ ನನಗೇನು ಗತಿ ಹೇಳಿ ಸ್ವಾಮಿ? ಹೊಲದಲ್ಲಿ ಹೊನ್ನನ್ನು ಹೊದ್ದು ಮಲಗಿದ ನನ್ನನ್ನು ಎತ್ತಿ ತಂದ ನನ್ನ ತಂದೆ ಜನಕ ನಿಮಗೆ ನನ್ನನ್ನು ದಾರಿ ಎರೆದು ಕೊಡುವಾಗ ಆಡಿದಂತ ಮಾತು, ಸೀತಾ ನೀನು ರಾಮನಿಗಾಗಿಯೇ ಹುಟ್ಟಿದಂತ ಸೀತೆ ಅಂತ. ಸ್ವಾಮಿ, ನಿಮಗಾಗಿಯೇ ನಾನು ಹುಟ್ಟಿದ ಮೇಲೆ ನೀವೇ ನನ್ನನ್ನು ದೂರ ಮಾಡಿದ್ರೆ ನನಗೇನು ದಿಕ್ಕು ಹೇಳಿ? ನನಗೇನು ಗತಿ ಹೇಳಿ ಸ್ವಾಮಿ? ನಾ ಮಾಡಿದ ತಪ್ಪಿಗೆ, ನಾ ಮಾಡಿದಂತ ಅಪರಾಧಕ್ಕೆ ಕ್ಷಮೆಯೇ ಇಲ್ಲ ಅಂತಿದ್ರೆ, ನಾನು ನಿಮಗೆ ಬೇಡ ಅಂತಿದ್ರೆ, ಹನುಮಂತನನ್ನು ಕಳುಹಿಸಿಕೊಡುವಾಗ ಒಂದು ಮಾತಾಡಬಹುದಿತ್ತಲ್ಲ ನಿಮಗೆ? ಬಂದಂತ ಹನುಮ ಎಲ್ಲಿ ಆದ್ರೂ ನನ್ನಲ್ಲಿ ರಾಮನಿಗೆ ನೀವು ಬೇಡ ಅಂತ ಒಂದು ಮಾತಾಡ್ತಾ ಇದ್ರೆ
ಅಂದೇ ಸತ್ತು ಮಣ್ಣಾಗಿ ಹೋಗ್ತಾ ಇದ್ದೆ ಸ್ವಾಮಿ, ಸತ್ತು ಮಣ್ಣಾಗಿ ಹೋಗ್ತಾ ಇದ್ದೆ. ನಾ ಮಾಡಿದ ತಪ್ಪಿಗೆ ದಂಡನೆ ಅಂತಿದ್ರೆ ನನ್ನ ಪ್ರೀತಿ, ನನ್ನ ವಿಶ್ವಾಸ, ನನ್ನ ಸ್ನೇಹಕ್ಕೆ ಒಂದಿಷ್ಟು ಬೆಲೆ ಇಲ್ವ ಸ್ವಾಮಿ? ನಿಮ್ಮ ಸಾನ್ನಿಧ್ಯದಲ್ಲಿ ಒಂದಿಷ್ಟು ಎಡೆ ಇಲ್ವೇ ನನಗೆ? ನನ್ನನ್ನು ದೂರ ಮಾಡಬೇಡಿ. ತ್ರಿಕರಣ ಶುದ್ಧಿಯಾಗಿ ಹೇಳ್ತಾ ಇದ್ದೇನೆ, ನನಗೆ ಪ್ರಪಂಚ ಅಂತ ಹೇಳಿದ್ರೆ ನೀವೇ ಸ್ವಾಮಿ. ನನ್ನ ಉಸಿರೇ ನೀವು. ಉಸಿರಿಲ್ಲ ಅಂತ ಆದ್ಮೇಲೆ, ಆ ಉಸಿರಿಗೆ ನಾನು ಬೇಡ ಅಂತ ಆದ್ಮೇಲೆ ಮತ್ತೆ ನನಗೆ ಬದುಕುಂಟೆ ಹೇಳಿ ಸ್ವಾಮಿ. ದೂರ ಮಾಡಬೇಡಿ ನನ್ನನ್ನು, ಕ್ಷಮಿಸಿ, ಮಾತಾಡಿ ನನ್ನನ್ನು ನಿಮ್ಮ ಬಳಿ ಸೇರಿಸಿಕೊಳ್ಳಿ. ಹೆತ್ತ ತಾಯಿಯನ್ನು ಆಡಿದ ಮಾತನ್ನು ಬದಲಿಸುವುದಕ್ಕಾಗುವುದಿಲ್ಲ ಸೀತಾ. ಹೆತ್ತ ಮೇಲೆ ತಾಯಿ, ಆಡಿದ ಮೇಲೆ ಮಾತೆ. ಪ್ರಾಣಿ ಪಕ್ಷಿಗಳಿಗೂ ಕರುಣಾಕರ ನನ್ನ ಸ್ವಾಮಿ. ಅಂಥವರಿಗೆ ನಾನು ಬೇಡ ಅಂತ ಆದ ಮೇಲೆ ನಾನೀ ಪ್ರಪಂಚಕ್ಕೆ ಬೇಕೇ? ಬೇಡ. ಲಕ್ಷ್ಮಣ, ಕಷ್ಟಪಟ್ಟಿರಿ ಮಗನೇ ಎನಗಾಗಿ, ಇಷ್ಟು ದಿನ ಫಲವಿಲ್ಲದಾಗಿತು ಮಗನೇ. ಸೃಷ್ಟಿ ಸೈನಿ ಅಗ್ನಿಕುಂಡವ ಹಾಯ್ವೆ ನೆನಲಾಗ, ಸೃಷ್ಟಿ ಸೈನಿ ಅಗ್ನಿಕುಂಡವ ಹಾಯ್ವೆ ನೆನಲಾಗ, ಕಷ್ಟಪಟ್ಟಿರಿ ಮಗನೇ ಕಂದ. ಮಗನೇ, ತಾಯಿಯಾಗಿ ಪೂಜಿಸಿದೆ ನನ್ನನ್ನು ನೀನು, ಆದರೆ ಸ್ವಾರ್ಥಿಯಾಗಿ ನಾನು ನಿನ್ನನ್ನು ದಂಡಿಸಿದೆ ಮಗನೇ. ಕೆಡ ನುಡಿಗಳಿಂದ ನಿನ್ನನ್ನು ಛೇಡಿಸಿದೆ ನಾನು. ಇಲ್ಲ, ಅದಕ್ಕೊಂದು ಪ್ರಾಯಶ್ಚಿತ್ತ ಮಾಡಿಕೊಳ್ಬೇಕು ಮಗನೇ. ನಾನು ನನಗಾಗಿ ಕಷ್ಟಪಟ್ಟವ ನೀನು, ಆದರೆ ಏನು ಫಲ ಎನ್ನುವುದೇ ಇಲ್ಲಕ್ಕಂತ. ಯಾವತ್ತೂ ನಿನ್ನಲ್ಲಿ ಇನ್ನೇನು ನಾನು ಕೇಳುವುದಿಲ್ಲ ಮಗನೇ. ಅದೇ ಒಂದು ಉಪಕಾರ ಮಾಡ್ತೀಯೇನೋ ನನಗೆ. ಇದು ತನಕ ಎಲ್ಲವನ್ನು ಸಹಿಸಿಕೊಂಡವ ನೀನು. ನನ್ನ ಮಾತಿನ, ಮತಿಯ, ಮೈಯ ಮಾಲಿನ್ಯವನ್ನು ತೊಳೆದುಕೊಳ್ಬೇಕು ನನಗೆ. ಅದಕ್ಕೊಂದು ಉಪಕಾರ ಮಾಡ್ತೀಯೇನೋ? ಏನಮ್ಮ? ಲಕ್ಷ್ಮಣ, ಈ ನಿನ್ನ ತಾಯಿಗೆ ಮೀಯುವುದಕ್ಕೆ ಬೆಂಕಿಯ ಕೆನ್ನಾಲಿಗೆ ಎನ್ನುವುದು ಬೇಕು ಕಂದ. ಲಕ್ಷ್ಮಣ, ಒಂದು ಅಗ್ನಿಕುಂಡವನ್ನು ರಚಿಸ್ತೀಯೇನೋ? ಒಂದು ಉಪಕಾರ ಮಾಡ್ತೀಯೇನೋ ಮಗನೇ? ಒಬ್ಬ ಅಣ್ಣನಲ್ಲಿ ಮಾತಾಡ್ತೇನೆ. ಅಣ್ಣ, ಏನು ಈಗಲಾದ್ರೂ ಮನ ಕರಗುವುದಿಲ್ವೇನೋ ನಿನ್ನದು? ಅವಳಾಡಿದ್ದು ನಿನ್ನಲ್ಲಿ ಪ್ರತಿಕ್ರಿಯೆ ಕೊಡಬೇಕಾದವನು ನೀನು, ನಾನಲ್ಲ. ಆಗುವುದಿದ್ರೆ ಮಾಡಬೇಕು, ಆಗದಿದ್ರೆ ಹಿಂದೆ ಸರಿಯಬೇಕು. ಕಂಬನಿಯ ಮಿಡಿದಗ್ರಜನ ಅಗ್ರಜನ ಪದದ ಭುಜವ ಕಾಣುತ್ತಲಾಗ, ಲಕ್ಷ್ಮಣ ಕುಂಬಿನಿ ಜಗರಗುತ್ತಲಾರ್ಜನ ಅಂಬನಿಸಿದಾಗ, ಈಗ ಸಂದಿಗ್ಧ ಸ್ಥಿತಿಗೆ ಬಂದು ಬಿದ್ದದ್ದು ಇವರಲ್ಲ, ನಾನು. ಇಲ್ಲ, ಅಣ್ಣನ ಮನ
ಕರಗುವುದಿಲ್ಲ. ಇನ್ನು ಸೀತಾ ಮಾತೆ ಹೇಳಿದಂತೆ ನಡೆದುಕೊಳ್ಳಬೇಕಾಗಿದೆ. ಅಗ್ನಿ ಕುಂಡವನ್ನು ಮಾಡಬೇಕಾಗಿದೆ. ರಾಮ ದಗದಗಿಸುತ್ತಿಗ ಹುತಾಶನಗೆ ಸೀತಾದೇವಿ ಮುಗಿದು ಕೈಗಳ ತಾನು ಸಚ್ಚೀಲೆಯಲ್ಲದೊಡೆ ವಿಗಡ ನಿಷ್ಠುರದಿಂದ ಸುಡು ಸಚ್ಚೀಲೆಯಲ್ಲದೊಡೆ ವಿಗಡ ನಿಷ್ಠುರದಿಂದ ಸುಡು 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 ಎನ್ನುತ್ತ ಹಾರಿದಳು ಜನರು ಎನ್ನುತ್ತಿರಲು ರಾಮ ರಾಮ. ಓ ಅಗ್ನಿದೇವ, ನಿನ್ನ ಸಾಕ್ಷಿಯಾಗಿ ನನ್ನ ಕೈ ಹಿಡಿದಂತ ನನ್ನ ಪತಿ ರಾಮಚಂದ್ರ ಯಾವತ್ತು ಯಾವ ತಪ್ಪನ್ನು ಮಾಡಲಾರ. ಕಾರಣ ಅವನು ಅಕಳಂಕ. ಹಾಗಾಗಿ ನನ್ನ ಮಾತಿನ ಮತಿಯ ಮೈಯ ಸಾಕ್ಷಿಯಾಗಿ ಹೇಳ್ತಾ ಇದ್ದೇನೆ, ನನ್ನ ಪತಿದೇವನನ್ನು ಮೀರಿ ಅರೆಕ್ಷಣವಾದರೂ ನಾನು ತಪ್ಪನ್ನೆಸಗಿದ್ದೇ ಹೌದು ಅಂತಾದ್ರೆ ನಿನ್ನೊಡಲಲ್ಲಿ ನಾನು ಭಸ್ಮವಾಗಿ ಹೋಗಬೇಕು. ಅಲ್ಲದಿದ್ದರೆ ನನ್ನುರಿಯನ್ನು ನನ್ನ ಪತಿ ರಾಮಚಂದ್ರಮ ಶಮನಗೊಳಿಸಬೇಕು. ಈಗ ನಿನ್ನನ್ನು ಸೇರ್ತಾ ಇದ್ದೇನೆ. ಅಗ್ನಿಕುಂಡವನ್ನು ಹಾರುತ್ತೇನೆ, ಅಗ್ನಿಕುಂಡವನ್ನು ಹಾರುತ್ತೇನೆ. ರಾಮ 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 जानकी पावनात्मकी जागे बरला ಕೋವಿದನು ಸಂತೈಸಿದನು ಮನಭಾವ ಮುರಿದ ಕೋವಿದನು ಸಂತೈಸಿದನು ಮನಭಾವ ತೊರೆದು ಕಾಂತೆಯ ಸೀತಾ, ಸ್ವಾಮಿ, ಬದುಕಿನಲ್ಲಿ ಧಾರ್ಮಿಕವಾದಂತಹ ಪ್ರಶ್ನೆಗಳೇ ನಮಗೆ ಉತ್ತರಿಸಲಾಗದಿದ್ದರೆ ಅದನ್ನು ದೇವತೆಗಳು ಉತ್ತರಿಸ್ತಾರೆ. ಸತ್ಯಪ್ರಭು, ಅಧಾರ್ಮಿಕವಾದ ನಡೆಯಿಂದ ನಾವೇ ಪ್ರಶ್ನೆ ಹುಟ್ಟಿಸಿದರೆ ಉತ್ತರ ನಾವೇ ಕಂಡುಕೊಳ್ಳಬೇಕು. ನಿಜ. ಸೂರ್ಯವಂಶದವನಾದ ನಾನು ನಿನ್ನನ್ನು ಶೋಧಿಸದೆ ಸ್ವೀಕರಿಸಿದರೆ ಬಾಲಿಶರಾಗಿ ಕಾಮಾತ್ಮರಾಗಿ ದಶರಥನ ಮಗ ರಾವಣಾಂಕ ಪರಿಭ್ರಷ್ಟಳಾದ ಸೀತೆಯನ್ನು ವಿಚಾರಿಸದೆ ಸ್ವೀಕರಿಸಿಬಿಟ್ಟ ಅಂತ ನಾಳೆ ಹೇಳ್ತಿತ್ತು. ನಿಜ ಸ್ವಾಮಿ. ಅದಕ್ಕಾಗಿಯೇ ನಿನಗೆ ವಿಧ ವಿಧವಾದ ಉರಿಗಳನ್ನು ಸೂಚಿಸಿದೆ. ಲಕ್ಷ್ಮಣನಾಶ್ರಯ, ಭರತನಾಶ್ರಯ, ವಿಭೀಷಣನಾಶ್ರಯ, ಸುಗ್ರೀವನಾಶ್ರಯ ಅಂತ. ಆಗ ನಿಜವಾಗಿ ನೀನು ಹೋಗಬೇಕಾದ ಉರಿ ಬೆಂಕಿಯದ್ದು ಅಂತ ನಿನಗೇ ಗೊತ್ತಾಯಿತು. ತಿಳಿಯಿತು ಸ್ವಾಮಿ. ಬೆಂಕಿಗೆ ಯಾರು ಹೆದರಬೇಕು? ಬೆಂಕಿಯೊಳಗೆ ಭಸ್ಮ ಆಗುವವರು ಹೆದರಬೇಕು. ಸತ್ಯ. ಬೆಂಕಿಗೆ ಹೊಕ್ಕಂತೆ ಹೊಳಪು ಹೆಚ್ಚಾಗುವ ಹೊನ್ನು ಬೆಂಕಿಗೆ ಹೆದರುವುದಕ್ಕಿಲ್ಲವಲ್ಲ. ನಿನಗದು ಗೊತ್ತಾದದ್ದರಿಂದ ಮನೋವಾಕ್ಕಾಯಗಳಿಂದ ನಾನು ವಿಚಲಿತಳಾಗದಿದ್ದರೆ ನನ್ನ ಕೂದಲು ಕೊಂಕದಂತೆ ರಾಮ ಎತ್ತಿದ ಪ್ರಶ್ನೆಗೆ ಉತ್ತರವಾಗಿ ಹೊಮ್ಮಬೇಕು ಅಂತ ಆಡಿದಾಗ ರಾವಣನ ತೊಡೆಯಲ್ಲಿ ಬಲಾತ್ಕಾರವಾಗಿ ಇರಿಸಲ್ಪಟ್ಟವಳು ಅಂತ ನನ್ನಿಂದ ಆರೋಪಿತಳಾದ ನೀನು ಅಗ್ನಿಯ ತೊಡೆಯೇರಿ ಎದ್ದು ಬಂದೆ.
ದೇವಾನುದೇವತೆಗಳ ಜೊತೆ ಸೇರಿ ಪಿತೃದೇವತೆಗಳ ಘಟನದಲ್ಲಿ ದಶರಥ ಭೂಪತಿಯು ಬಂದು ಸೀತೆ ಶುದ್ಧಾತ್ಮಳು ಸ್ವೀಕಾರ ಯೋಗ್ಯಳು ಸ್ವೀಕರಿಸುವಂತ ನನಗೆ ಆಡಿದರು. ನಿಜ. ಅವರೆಲ್ಲ ನನ್ನನ್ನು ಹಾಡಿ ಹೋಗಲಿ ಯಾವ್ಯಾವುದೋ ನೆಲೆಗೆ ಇರಿಸಿದರು. ನಾನು ದಶರಥಾತ್ಮಜನಾದ ರಾಮನಿದ್ದೇನೆ, ಉಳಿದದ್ದನ್ನು ನೀವು ಹೇಳಿ ಅಂದರೆ ನೀನು ಶುದ್ಧಳು ಅಂತ ಅವರೆಲ್ಲ ನಿರೂಪಿಸಿದರು. ಹೌದು ಸ್ವಾಮಿ. ವಿಭೀಷಣ ನೋವಾಯ್ತಲ್ವೋ ನನ್ನ ಮಾತು ಕೇಳಿ. ನಾನು ಮಾತು ಬದಲಿಸಿದ್ದಲ್ವಪ್ಪ. ನನ್ನ ಮಾತು ಹಾಗಿಲ್ಲದಿದ್ದರೆ ಮುಂದುವರಿದು ಈ ಫಲಿತಾಂಶ ಸಿಗುತ್ತಿರಲಿಲ್ಲ. ಈಗ ನಿನ್ನಲ್ಲಿ ಕೇಳ್ತೇನೆ, ಸೀತೆಯಿಂದ ರಾಮನಿಗೆ ಪ್ರಜಾಪವಾದ ಬಂದರೆ ರಾಮ ಹೆಚ್ಚು ನೋಯುವುದೋ ಸೀತೆ ಹೆಚ್ಚು ನೋಯುವುದೋ? ಅದನ್ನು ನಾನು ನಿವಾರಿಸಿಕೊಟ್ಟದ್ದು ಅಂತ ತಿಳಿ. ಸರಿ, ಅರ್ಥ ಆಯ್ತು ತಾನೆ? ತಿಳಿಯಿತು. ಭವಿಷ್ಯದಲ್ಲಿ ನಿನಗೆ ನೋವಾಗದಂತೆ ಪರಿಹಾರವನ್ನು ಈಗ ಹೊಂದಿಸಿದ್ದು. ಅಷ್ಟು ಸಾಕು. ಸಮಾಧಾನ ಆಯ್ತಲ್ಲ? ನನಗೆ ಯಾರನ್ನು ನಾಶ ಮಾಡುವ ಅಪೇಕ್ಷೆ ಇಲ್ಲವೋ ಅವರವರು ಅವರವರನ್ನೇ ಉದ್ಧರಿಸಿಕೊಳ್ಳಬೇಕು. ಅದು ನಿನಗೂ ಅನ್ವಯ, ಅವಳಿಗೂ ಅನ್ವಯ. ಇನ್ನು ತಡ ಮಾಡುವುದಕ್ಕಿಲ್ಲ. ಶೀಘ್ರವಾಗಿ ನಾವು ಅಯೋಧ್ಯೆಗೆ ಹೊರಡಬೇಡುವ? ಅಣ್ಣ, ದುಷ್ಟರನ್ನೆಲ್ಲ ವಧಿಸಿ ಆಗಿದೆ. ಸುವರ್ಣ ಲಂಕೆ ಎನ್ನುವುದು ನಮ್ಮವನೇ ಆದಂತಹ ವಿಭೀಷಣನ ಕೈಯಲ್ಲಿ ಉಂಟು. ಹೌದು. ಹಾಗಿರುವಾಗ ನಾವು ಅಲ್ಲೇ ಇರುವುದು ಒಳ್ಳೇದಲ್ಲ? ಲಂಕೆ ಹೌದು. ಹೌದು ರಾಮ, ಇಲ್ಲೇ ಇರಿ. ಹೌದಪ್ಪ, ನೀನು ಹೇಳದಿದ್ರೆ ನೀನು ವಿಭೀಷಣ ಅಲ್ಲ. ಇವ ಹೀಗೆ ಹೇಳಬೇಕಾದ್ದು ಲಕ್ಷ್ಮಣನಾಗಿ ಸಲ್ಲುವುದೇ. ಆದರೆ ಒಂದುಂಟ, ಈಗ ನಾವು ಎಷ್ಟು ಸಮಯ ಈ ಲಂಕೆಯಲ್ಲಿ ನೆಲೆಯಾದರು ನಮಗೆ ಇಲ್ಲಿ ನಮ್ಮನ್ನು ಹೆತ್ತ ತಾಯಿಯನ್ನು ಕಾಣುವುದಕ್ಕಾಗ್ತದೋ? ನಾವು ಹುಟ್ಟಿದ ಮಣ್ಣು ಇದು ಅಂತಾಗುತ್ತದೋ? ಜನನಿಯೂ ಜನ್ಮಭೂಮಿ ನನಗೆ ಸ್ವರ್ಗಕ್ಕಿಂತ ಹೆಚ್ಚು. ಆದ್ದರಿಂದ ನಾನು ಹೊರಡ್ತೇನೆ, ನೀನು ಇಲ್ಲೇ ನಿಲ್ತೀಯ? ನೀನೆಲ್ಲೋ ನಾನಲ್ಲೇ. ನೀನು ಸ್ವಾಮಿ ಕೇಳಬೇಕಾ? ಜೊತೆಯಾಗುವುದಕ್ಕೆ ಬಂದವರು. ಆದರೆ ಒಂದುಂಟು, ಯುದ್ಧ ಮುಗಿದಿಷ್ಟೆಲ್ಲ ಆಗಿ ಹೊರಡುವಾಗ ಅವಧಿ ಮೀರ್ತಾ ಉಂಟು. 14 ವರ್ಷ ಕಳೆದು 9 ಗಳಿಗೆಯಾಗಲು ಬಾರದಿದ್ರೆ ಅಗ್ನಿ ಪ್ರವೇಶ ಮಾಡ್ತೇನೆ ಅಂತ ಅವ ನೆನಪು ಮಾಡಬೇಕಿತ್ತು. ಅಲ್ಲ, ಅವ ಆಗಿನಿಂದ ನೆನಪು ಮಾಡ್ತಾ ಇದ್ದಾನೆ. ಅದನ್ನೇ ನೆನಪಿಸಿಕೊಂಡು ಹೇಳಿದ್ದು ನಾನು. ಅವನಿಗೆ ಆ ಕರ್ತವ್ಯ ಹೊರಿಸಿದ್ದಲ್ವ ಮತ್ತೆ ಹಾಗೆ ಅಂತ ಇಷ್ಟು ಕ್ಷಿಪ್ರವಾಗಿ ಈಗ ಹೋಗಿ ಸೇರುವ ಬಗೆ ಹೇಗೆ? ರಾಮ, ಯೋಚಿಸಬೇಡ. ಯೋಚಿಸದೆ ಹೇಗೋ ಪರಿಹಾರ? ಈಗ ಈ ಕ್ಷಣಕ್ಕೆ ಒಂದು ರಾಮನ ಸೇವೆ ಮಾಡುವುದಕ್ಕೆ ನನಗೊಂದು ಅನುಗ್ರಹ ಕೊಡ್ತಿರೋದೇ. ಇವರಿಗೆ ಸೇವೆಯದ್ದೇ ಯೋಚನೆ, ನಾನು ಹೋಗಿ ಸೇರುವುದು ಹೇಗೆ ಅಂತಿದ್ದೇನೆ. ಎಂಥದ್ದು ಸೇವೆ? ಅದಕ್ಕಾಗಿ ಪುಷ್ಪಕ ವಿಮಾನದ ವ್ಯವಸ್ಥೆಯನ್ನು ಮಾಡ್ತೇನೆ. ಅದು ನಿನ್ನ ಕೈಗೆ ಬಂದು ಇನ್ನು ಪೂರ್ತಿ ಸೇರಿದೋ ಇಲ್ವೋ? ಆಗಲೇ ಇನ್ನೊಬ್ಬರಿಗೆ ಕೊಡ್ಲಿಕ್ಕೆ ತೊಡಗಿ ಆಯ್ತು. ನಿನ್ನ ಅಣ್ಣ ಒಬ್ಬ ಇದ್ದ, ಯಾರದ್ದೋ ಕೈಯಲ್ಲಿದ್ದದನ್ನು ಕಿತ್ತು ಸೆಳೆದವ. ನೀನು ಕೈಗೆ ಬಂದಾಗ ಅನ್ಯರಿಗಾಗಿ ಕೊಡ್ತಾ ಇದ್ದಿ. ಪುಷ್ಪಕ ವಿಮಾನದಲ್ಲಿ ಈಗ ಕಪಿಗಳೆಲ್ಲ ತಾವು ಬರ್ತೇವೆ ಅಂತ ಹೇಳ್ತಾ ಇದ್ದಾರೆ. 77 ಕೋಟಿ ವರ್ಗದ ಕಪಿನಾಯಕರು, 18 ಪದ್ಮವಾನರರು, ಇಷ್ಟು ಮಂದಿ ಎಲ್ಲ ಒಟ್ಟಿಗೆ ಹೋಗ್ಲಿಕ್ಕೆ ಹೋಗುದು ಬೇಡ ಸ್ವಾಮಿ. ನೋಡಿ ಇಷ್ಟು ಮಂದಿ ಇದ್ದಾರೆ. ಎಷ್ಟು ಅಂತ ಇವಳಿಗೂ ಪೂರ್ತಿ ಗೊತ್ತಿಲ್ಲ, ನೋಡ್ಲಿಲ್ಲ. ಆದ್ರೆ ಯಾರನ್ನು ಬಿಟ್ಟು ಹೋಗುದು ಹೇಳ್ತಾ ಇದ್ದಾರೆ. ಈಗ ಹೇಗೆ ಹೋಗುದು? ಪುಷ್ಪಕ ವಿಮಾನದಲ್ಲಿ ಇಷ್ಟು ಮಂದಿಗೂ ಹೋಗುವಂತಹ ವ್ಯವಸ್ಥೆ ಇದೆ. ಅಂತದ್ದೊಂದು ವಿಮಾನ ಉಂಟು? ಹೌದು. ಎಲ್ಲರಿಗೂ? ಹೌದು. ಅಲ್ಲ, ವಿಮಾನ ಹೇಗೆ ಹೋಗುತ್ತದೆ ಅಂತಲೇ ಗೊತ್ತಿಲ್ಲದೆ ಗೊಂದಲಕ್ಕೊಳಗಾದಂತಹ ಅವರೆಲ್ಲ ಎಲ್ಲರನ್ನು ಹೊತ್ತೊಯ್ಯುವ. ನೀನು ಬರ್ತೀಯ? ಹೌದು. ನೀನು ಬರ್ತೀಯ? ಹಾಗಾದ್ರೆ ಕ್ಷಿಪ್ರವಾಗಿ ಹೋಗಿ ಭರದ್ವಾಜಾಶ್ರಮದಲ್ಲಿ ಇಳಿದು ಮುಂದೆ ಹೇಗೆ ಅಂತ ಯೋಚಿಸಬೇಕು. ಪುಷ್ಪಕವನ್ನದನಿ ಸಾಗೋಣ. ರಸಭಂಗ ಮಾಡ್ತಾ ಇರುವುದಕ್ಕೆ ಕ್ಷಮೆಯನ್ನು ಯಾಚಿಸ್ತಾ ವೀರಮಾರುತಿ ಕೇಳೋ ಕೇಳು ಕೇಳು ನೀನೀಗಾನೆ ಹೋರನೆ ನಡೆ ಎಮ್ಮ ಅಯೋಧ್ಯೆಗೆ ಬೇಗ. ವೀರಮಾರುತಿ ಕೇಳು ಅಮ್ಮನ ಮಾತಿಗಾಗಿ ನಮ್ಮ ಸತ್ಯತೆಗಾಗಿ
ಧರ್ಮದೊಳಿಗನಲ್ಲಿ ತಮ್ಮ ಭರತನು ವೀರ ಮಾರುತಿ ಬೇಗ ಹೋಗೋ ವೀರಮಾರುತಿ ಭರದ್ವಾಜಾಶ್ರಮಕ್ಕೆ ಬಂದು ಇಳಿದದ್ದೇ ತಡ. ಈಗ ಭರದ್ವಾಜರು ಕೊಟ್ಟರೆ ಬಾಳೆಹಣ್ಣು ತಿಂದ್ಯಾ? ಹೌದಲ್ಲ, ನಿಮ್ಮನ್ನೆಲ್ಲ ಉಪಚರಿಸ್ತಾ ಇದ್ದಾರೆ. ಆದ್ರಿಂದ ಎಲ್ಲಿ ಹಿಂದಿದ್ದಿಂತ ಮುಂದೆ ಕರೆದದ್ದು. ಈಗ ಹೋಗಬೇಕಾದ 14 ವರ್ಷ ಕಳೆದು 9 ಗಳಿಗೆ ಮೊದಲು ಬರಬೇಕು ಅಂತ ಆಡಿದ್ದು. ಆದರೂ ರಾಮನಾಥ ನನ್ನನ್ನು ಸಮೀಪಿಸುವಾಗಲೂ ವಟುವಿನ ವೇಷ ಧರಿಸಿ ಬಂದದ್ದಲ್ಲ. ಇಲ್ಲಿ ಯಾವ ವೇಷ ಬೇಕಾದರೂ ಮಾಡು, ರೂಪಾಂತರದಿಂದ ಹೋಗಿ. ನನಗಾಗಿ ಕಾದು ಬಾರದಿದ್ದದ್ದಕ್ಕೆ ಬೇಸರದಲ್ಲಿದ್ದರೆ ಅವ ಅಪಾಯವನ್ನು ತಂದುಕೊಳ್ಳದಂತೆ ತಡೆಯಬೇಕು. ಅಲ್ಲ, ರಾಜ್ಯಾಡಳಿತ ಸೂತ್ರ ಕೈಗೆ ಸಿಕ್ಕಿದ ಮೇಲೆ ಸಂತೋಷದಲ್ಲೇ ಇದ್ರೆ ನಾವು ಬರುವ ಮೊದಲು ನಮಗೆ ತಿಳಿಸಬೇಕು. ಮುಂದೇನು ಅಂತ ಕಾಡಿನಲ್ಲಿ ಇರುವುದಾದ್ರೆ ನಾವು ಯೋಚನೆ ಮಾಡ್ತೇವೆ. ಅವರಿಗೆ ಸರಿಯಾದ ಸಂದೇಶ ಕೊಟ್ಟು ನನಗೆ ಬೇಕಾದದನ್ನು ತಲುಪಿಸುವ ಹೊಣೆ ನಿನಗೆ. ಅನಾಹುತ ಆಗಬಾರದು. ಪ್ರಕರಣ ಮಂಗಳದಲ್ಲಿ ಮುಗಿಯಬೇಕು. ಹೌದು ಹೌದು ಹೌದು. ಹೊರಡು. ನಂದಿ ಗ್ರಾಮಕ್ಕೆ ನಡೆದ ಸತ್ಯವ ನುಡಿದು ಹನುಮ ಶ್ರೀಪತಿಯನ್ನು ನೆನೆದು ಹಾರಿದ ಒಲಿದು ಪ್ರಭುಗಳ ಆಜ್ಞೆಯಾಗಿದೆ. ಅವರ ತರಳ ಸೇವಕ ನಾನು. ಅವರು ಹೇಳಿದಂತಹ ವಾಕ್ಯವನ್ನು ಪೂರ್ಣಗೊಳಿಸುವುದಕ್ಕಾಗಿ ವೇಷವನ್ನು ಮರೆಮಾಚಿ ಲಭಾ ಮಾರ್ಗವನ್ನು ಸೇರಿ ನೇರವಾಗಿ ರಾಮ 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 ಇದ್ದಲು ದಿನ ಸಂಖ್ಯೆ ಎನಿಸುತ್ತದೆ. ರಾಮ ನಡೆಯ ನೀಕ್ಷಿಸದಿದ್ದ ಚಿತ್ತದಿ ಭ್ರಮೆಗೊಂಡ ಬಾರದಾದನೇಕೋ ರಾಘವ ದುರ್ಭಾಗ್ಯ ನಿನಗೆ ತೋರದಾದನೇಕೋ ರಾಘವ ಸಾರಿ ಬೀಳ್ದ ಅವಧಿ ಈ ದಿನ ಶಾಂತಿಗ ಧರ್ಮ ಮೀರಿ ಬಂದುದೇನೋ ದುರ್ದಿನ ಬಾರದಾದನೇಕೋ ರಾಘವ ರಾಮ ರಾಮ ಪ್ರಭು ರಂಗನಾಥ ಸ್ವಾಮಿ, ಎಂತಹ ಸ್ಥಿತಿಯನ್ನು ತಂದೊದಗಿಸಿದೆ ಸ್ವಾಮಿ. ಎಂತಹ ಭಾಗ್ಯವನ್ನು ತಂದಿದ್ದೆ ನೀನು. ಹೇಗಿದ್ದಂತಹ ಅಯೋಧ್ಯೆ ಹೇಗಾಗಿ ಹೋಯಿತು ಈಗ. ದುಷ್ಟರಿಗೆ ಪ್ರವೇಶ ಮಾಡುವುದಕ್ಕೂ ಕೂಡ ಅಭೇದ್ಯವಾಗಿರುವಂತಹ ಅಯೋಧ್ಯೆ ಒಳಗಿನ ಶತ್ರುಗಳಿಂದಲೇ ಚಿತ್ರವಾಗಿ ಹೋಯಿತಲ್ವೇ ಸ್ವಾಮಿ. ಏನು ನಾನೇನು ಕೇಳಿದ್ದೀನಿ? ಅಧಿಕಾರವನ್ನು ಕೇಳಿದ್ರೆ ಅಧಿಕಾರ ಬೇಕು ಅಂತ ಕೇಳಿದ್ದೀನಿ ನಾನು. ಮಕ್ಕಳೇ ಇಲ್ಲ ಎನ್ನುವಂತಹ ಚಿಂತೆಯಲ್ಲಿದ್ದಂತಹ ದಶರಥ ಚಕ್ರವರ್ತಿಗಳಿಗೆ ಪುರುಷಾರ್ಥ ಚತುಷ್ಟಯಗಳೇ ಮಕ್ಕಳಾದವ ಎನ್ನುವಂತೆ ಹಿರಿ ಹಿಗ್ಗಿದ್ರಂತೆ. ನಾನು ಮಲಗುವಂತಹ ನನ್ನ ಮಂಚದ ಕಂಬಗಳಾಗಿ ನನ್ನನ್ನು ಆಧರಿಸಿದ್ರು ಎನ್ನುವ ಹಾಗೆ ಸಂತೋಷಗೊಂಡವರು ನನ್ನ ತಂದೆ. ಆದರೆ ಕೊನೆಯ ಕಾಲಕ್ಕಾಗುವಾಗ ಅವರ ಪ್ರಾಣ ಹೋಗುವಂತಹ ಪರಿಸ್ಥಿತಿಯಲ್ಲಿ ಅವರ ಬಾಯಿಗೆ ಒಂದು ತೊಟ್ಟು ನೀರು ಬಿಡುವುದಕ್ಕೂ 4 ಮಕ್ಕಳಿದ್ರೂ ಕೂಡ ಒಬ್ಬರೂ ಇಲ್ಲದಾಗಿ ಹೋಯಿತಲ್ಲ. ಪಿತೃವಾಕ್ಯ ಪರಿಪಾಲನೆಯ ಒಂದೇ ಉದ್ದೇಶ ಎನ್ನುವಂತಹ ಕಾರಣಕ್ಕೆ ಬೇಕಾಗಿ ಅಣ್ಣನಾದವ ಕಾಡುದಾರಿಯನ್ನು ಹಿಡಿದು ಹೊರಟೇ ಹೋದ. ಅರಮನೆಯಲ್ಲಿ ರಾಜ ಸಿಂಹಾಸನದಲ್ಲಿ ವಿರಾಜಮಾನನಾಗಬೇಕಾಗಿದ್ದಂತಹ ನಮ್ಮಣ್ಣ ರಾಮ ನಾನು ಹೋದೆ, ಹಿಂಬಾಲಿಸಿದೆ. ಅವನನ್ನು ಕರೆತರುವುದಕ್ಕೆ ನಾನು ಕೂಡ ಪ್ರಯತ್ನ ಪಟ್ಟೆ. ಆದರೆ ಅವ ಮಾಡಿದ್ದೇನು? ಅವನದ್ದಾಗಿರುವಂತಹ ಪಾದುಕಿಯನ್ನು ಕೊಟ್ಟು ಅವನ ದಾರಿ ಹಿಡಿದುಕೊಂಡು ಹೋದ. ನಾನೇನು ಕೇಳಿದನೆ? ಯಾಕೆ ಬರ್ತಾನೆ ನನ್ನನ್ನ, ಯಾಕೆ ಬರ್ತಾನೆ? ಇಷ್ಟಕ್ಕೆಲ್ಲ ಕಾರಣ ಯಾರು? ನನ್ನಮ್ಮ.
ಜನಗಳಲಿದನಲ್ಲ ಮೋದಿ ದುಃಖದಿ ಶ್ರೀರಾಮ ತಾನೇ ಒನಗೆ ನಡೆದನೈಸೆ ನ್ಯಾಯದಿ ಇನಿತು ಕಾರ್ಯಗಳಿಗೆ ಕಾರಣ ನಾನಾದ ಮೇಲೆ ಘನತೆಯುಂಟಿ ಸುಡಲಿ ಸುಡಲಿ ಜೀವನ ಸುಡಲಿ ಜೀವನ. ಹಾಗಿದ್ರೆ ಇಷ್ಟಕ್ಕೆಲ್ಲ ಕಾರಣ ಯಾರು? ನನ್ನಮ್ಮ ಕೈಕಹ ಮಾತೆ. ಮಗನ ಭವಿಷ್ಯತ್ತಿನ ಬಗ್ಗೆ ಯೋಚಿಸಿರುವಂತಹ ಹಾಗೆ ಮಗನಿಗೆ ಪಟ್ಟ ಸಿಗಬೇಕು ಎನ್ನುವಂತಹ ಒಂದೇ ಕಾರಣಕ್ಕಾಗಿ ಅಲ್ವೇ ಸಿಕ್ಕಿದ್ದೆ ನನಗೆ ಪಟ್ಟ. ಅಮ್ಮನ ಆಸೆ ಈಡೇರಿತೆ. ಹಾಗಿದ್ರೆ ಸಿಕ್ಕಿದ್ದೇನು ನನ್ನ ಅಮ್ಮನಿಗೆ. ತಂದೆಯ ಮರಣವಾಯಿತು. ಆಕೆ ಬದಿಯನ್ನು ಕಳೆದುಕೊಂಡಿರುವಂತಹ ಹತಭಾಗ್ಯಲಾದಳು. ಅಣ್ಣ ಕಾಡದಾರಿಯನ್ನು ಹಿಡಿದುಕೊಂಡು ಹೊರಟು ಹೋದ. ಅನವರತವೂ ಕೂಡ ಪ್ರತಿಯೊಬ್ಬ ಪ್ರಜೆಗಳು ಕೂಡ ಕಾಯ್ತಾ ಇದ್ದಂತಹ ಸಂತೋಷ ದಿನಗಳದು. ರಾಮನನ್ನು ಕಾಣಬೇಕು, ರಾಮನನ್ನು ಅಧಿಕಾರಿಯನ್ನೇ ಆಗಿ ಕಾಣಬೇಕು ಎನ್ನುವ ಹಾಗೆ ನನ್ನ ತಂದೆಯೂ ಕೂಡ ಹಾಗೆ. ಊಟದಲ್ಲಿ ರಾಮ, ಮಾತಿನಲ್ಲಿ ರಾಮ, ಪ್ರತಿಯೊಂದಲ್ಲೂ ರಾಮ. ಅಂತಹ ನನ್ನ ತಂದೆ ರಾಮನಿಲ್ಲದೆ ಹೇಗೆ ಸಹಿಸುವುದಕ್ಕೆ ಸಾಧ್ಯ? ರಾಮ ಕಾಡದಾರಿಯನ್ನು ಹಿಡಿದು ಹೊರಟು ಹೋಗುವಂತಹ ಸಂದರ್ಭದಲ್ಲಿ ಕೌಸಲ್ಯ ಮಾತಿ ಅಂತಃಪುರದಲ್ಲಿ ಸ್ವಲ್ಪ ದಿವಸ ಕಾದು ಆ ಬಳಿಕ ಇಹಲೋಕವನ್ನೇ ತ್ಯಜಿಸಿ ಹೋದ್ರಲ್ಲ. ಬರಲಿಲ್ಲ ರಾಮ. 14 ವರುಷಗಳು ಕಳೆದು ಮರುದಿವಸ ಸೂರ್ಯೋದಯದ 9 ಗಳಿಗೆವರೆಗೆ ಕಾಯ್ತೇನೆ ಎನ್ನುವಂತಹ ಮಾತನ್ನು ಕೊಟ್ಟಿದ್ದೆ. ಅಣ್ಣ ಬಾರದಿದ್ದರೆ ಬೇಕೇ ನನಗೆ ಈ ರಾಜ್ಯ, ಯಾವುದೂ ಬೇಡ. ಹಾಗಿದ್ರೆ ಅಗ್ನಿ ಪ್ರವೇಶ ಮಾಡುತ್ತೇನೆ ಎನ್ನುವ ಹಾಗೆ ಹೇಳಿದ ಮಾತಿನಂತೆ ಅಗ್ನಿಕುಂಡವನ್ನು ಸಿದ್ಧಪಡಿಸಿದ್ದೇನೆ. ಅಣ್ಣ ಬರಲಿಲ್ಲ. ಅಗ್ನಿ ಪ್ರವೇಶ ಮಾಡಿ ನನ್ನ ಅಣ್ಣನ ತಂದೆ ನೀ ತರ ತರಹ ಎನ್ನದಿರೇ ಬರದಿ ಕಣ್ಣಿಗೆ ಕಾಣದ ಪುಣ್ಯ ತರ ನುಡಿ ಇನ್ನೆರಡಾಡುವುದೇ ಅಣ್ಣ. ತಡೆ ತಡೆ ತಡೆ. ಅಣ್ಣ ಎಂತಹ ನಿರ್ಧಾರವನ್ನ ಕೈಗೊಳ್ಳುತ್ತಾ ಇದ್ದೆ? ಯಾಕೆ ತಡೀತಾ ಇದ್ದೀನಿ? ಅಣ್ಣ ರಾಮಚಂದ್ರನ ಬಗ್ಗೆ ಸರಿಯಾಗಿ ಅರಿತುಕೊಂಡವರು ನೀನು. ಈ ಕಾಲದಲ್ಲಿ ಅಗ್ನಿಗೆ ಹಾರ್ತೇನೆ ಎಂಬುದಾಗಿ ಸಾಗುತ್ತಾ ಇದೆಯಲ್ಲ ಅಣ್ಣ. ಅಗ್ನಿಕುಂಡವನ್ನು ಸಿದ್ಧಪಡಿಸಿದ್ದೀವಿ. ಅಣ್ಣ ಏನು? ಸಮುದ್ರದ ನೀರೇ ಬತ್ತಲಿ ಅಥವಾ ಪರ್ವತವೇ ಇಬ್ಬಾಗವಾಗಲಿ, ಯಾವುದೇ ಕಾರ್ಯವಾದರೂ ಅಣ್ಣ ಹೇಳಿದಂತಹ ಮಾತನ್ನು ನೆರವೇರಿಸ್ತಾನೆ. ಇಂತಹ ನಿರ್ಧಾರ ಸರಿಯಲ್ಲ ಅಣ್ಣ. ಅಣ್ಣ ಹೇಳಿದಂತಹ ಸಮಯಕ್ಕೆ ಬರ್ತಾನೆ, ಹೋಗುದು ಬೇಡ ಅಣ್ಣ. ಯಾರೆಂದರೋ ಭಯ ಬಾರದಿ ಸೈರಣಿ ನೀರಿ ಭರತ ಅರಳು ಬೆಂಕಿಯ ಸಾರಿದ ದಕ್ಷಿಣಗಾರಂಭವ ಕೈದ ಇಷ್ಟಕ್ಕೆಲ್ಲ ಕಾರಣ ಹತಭಾಗ್ಯನಾಗಿರುವಂತಹ ಈ ಭರತನಿಂದಲಾಗಿ ಅಣ್ಣನ ಕಾಡಿಗೆ ಹೋಗುವ ಹಾಗಾಯಿತು. ಹಾಗಿರುವಾಗ ಯಾರು ಹೇಳಿದ್ರೂ ಕೂಡ ಕೇಳುವಂತಹ ಸ್ಥಿತಿಯಲ್ಲಿ ನಾನಿಲ್ಲ. ಅಗ್ನಿ ಪ್ರವೇಶ ಮಾಡುವುದೇ ಒಡನ ಬರುತ್ತದೆ ನಡೆದರು ತೆರದನು ನಡೆದನು ತುಡುಕದಿರು ನಡೆದನು ತುಡುಕದಿರು ತಡೆ 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 ತಡೆ. ಒಡನ ಬರುತ್ತದೆ ನಡೆದರು ತೆರದನು ತಡೆ ತಡೆ ತುಡುಕದಿರು ಕಂಡ ತಡೆ ತಡೆ ತುರುಕದಿರು ಒಡೆಯನ ಸತ್ಯವ ನಡೆ ನೋಡದೆ ಕಾದಲಗಿಗೆ ಮರುಗದಿರು ಒಡನ ಮರುತದೆ ನಡೆ ತಡೆ ದುಡುಕದಿರು ಈ ತಡೆ ತಡೆ ದುಡುಕದಿರು ತಡೆ 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 ತಡೆ. ದುಡುಕದಿರು ದುಡುಕದಿರು. ಯಾರಯ್ಯ ನಿನ್ನ ಭಾತೃ ಪ್ರೇಮವನ್ನು ಕಂಡು ನಿನ್ನ ಎದುರಿಗೆ ಬಂದು ನಿಂತವ ಮತ್ಯಾರೂ ಅಲ್ಲ, ರಾಮಮಂಟ. ರಾಮನ ಮುಖವಾಣಿಯಿಂದ ಹೊರಟು ಬಂದ ಹನುಮಂತ. ಎಲ್ಲಿಗೆ ಬರುವುದಕ್ಕೂ ಕಾರಣ ಉಂಟು. ರಾಮ ಬರುವುದು ತಡ ಆಯ್ತು ಅಂತ ಅಲ್ವೋ? ಬೇಸರ ಮಾಡಬೇಡ. ಅವರು ಭರದ್ವಾಜ ಮುನಿಗಳ ಆಶ್ರಮದಲ್ಲಿ ಅನುಗ್ರಹವನ್ನು ಪಡೆಯುತ್ತಾ ಇದ್ದಾರೆ. ಅದಕ್ಕಾಗಿ ಮನೋವೇಗವನ್ನು ಹೊಂದಿ ನನ್ನನ್ನು ಇಲ್ಲಿಯವರೆಗೆ ಕಳುಹಿಸಿಕೊಟ್ಟಿದ್ದಾರೆ. ಆಗ ನೋಡು, ಪುಷ್ಪಕ ವಿಮಾನವನ್ನೇರಿ ರಾಮದೇವರು ಜಾನಕಿಯೊಡನೆ ಲಕ್ಷ್ಮಣನನ್ನು ಸೇರಿಕೊಂಡು ಇತ್ತ ಕಡೆ ಬರುತ್ತಿದ್ದಾರೆ. ಅವರನ್ನು ಸ್ವಾಗತಿಸುವುದಕ್ಕೆ
ಕರದಂದನಾಗ ಶತ್ರುಘ್ನ ನಮ್ಮ ಪುರಭು ಸಿಂಗರ ವಾಗಲಿ ಜನ ಶತ್ರುಘ್ನ ನಮ್ಮ ಪುರಭು ಸಿಂಗರವಾಗಲಿ ಕ್ಷಣ ತರತರ ವಸನ ಭೂಷಣಗಳು ಸಜ್ಜಾಗಿರಲಿ ಸುವಸ್ತುವಗನಗಳು ಶತ್ರುಘ್ನ ನಮ್ಮ ಪುರಭು ಸಿಂಗರವಾಗಲಿ ಕ್ಷಣ ಮಾತನ್ನು ಕೇಳಿದೀಯ? ಯಾವುದನ್ನು ನಾವು 14 ವರ್ಷಗಳಿಂದ ಕಾತರದಿಂದ ಕಾಯ್ತಾ ಇದ್ದೇವೆ, ಆ ದಿವಸ ಎಂದು ಸಮೀಪಿಸಿದ್ದ ಎನ್ನುವುದು ಸತ್ಯ. ನಿಜ. ಶ್ರೀರಾಮಚಂದ್ರಮ ಈ ಕಡೆಗೆ ಬರ್ತಾ ಇದ್ದಾನೆ ಎನ್ನುವಂತಹ ವಿಚಾರವನ್ನು ಕೇಳುವಾಗ ಮನಸ್ಸಿಗೆ ಮಹದಾನಂದವಾಗುತ್ತಾ ಇದೆ. ಹೌದಣ್ಣ. ರಾಜಾರಾಮನ ನಿಯಮವನ್ನು ಕಾಣುವಂತಹ ತವಕ ನಮ್ಮ ಪಾಲಿಗೆ. ಹಾಗಿರುವಾಗ ತಡ ಮಾಡುವುದಲ್ಲ, ಆದಷ್ಟು ಬೇಗ ಅತಿ ಶೀಘ್ರದಲ್ಲಿ ಅಯೋಧ್ಯೆಯ ಪುರವೇ ಕೂಡ ಶೃಂಗಾರವಾಗಬೇಕು. ಮಧುವನ ಗಿತ್ತಿಯಂತೆ ಶೃಂಗಾರ ಆಗಬೇಕು. ರಾಜಾರಾಮನಾಗಿ ಕಾಣುವಂತಹ ಈ ವೇಳೆಗೆ ಪಟ್ಟಾಭಿಷೇಕದ ಸರ್ವ ಸಿದ್ಧತೆಯಾಗಲೇ ಮನದನು ಮಾನವಿರದೆ ಜಯ ನಮೋ ಶ್ರೀರಾಮ ಸುಪ್ರಭ ಜಯತು ಸೀತಾ ವಲ್ಲಭ ದಯ ಗೈದಿಗಿನುತ ತುತಿಸುತ್ತ ದಯ ಗೈದಿಗಿನುತ ಸ್ತುತಿಸುತ್ತ ನಯದಿ ಮಣಿನ ಜಯ ಜಯ ಕೋದಂಡರಾಮ ವೇದಂಡಮಯ ಹರ ಕೋದಂಡರಾಮ ಜಯ ರಘುವೀರ ಜಗದೇಕ ಶೂರ ವಾರಿಜನೇತ್ರ ವಸುಧಾ ಕಲತ್ರ ಧರ್ಮಚರಿತ್ರ ಪಾಹಿಮಾಂ. ರಘುಜನ ಕವಿ ನುಡಿದ ಭರತನ ಮೋಗವನೆತ್ತಿ ಪ್ರೇಮದಿ ತೆಗೆದು ಬಿಗಿದಪ್ಪಿದನು ಜಗವೇ ಪೊಗಳು ಬಂದೆ ನಿನ್ನ ಪಡೆದ ಮಾತೆ ಕೈ ಪುಣ್ಯದಾತಿ ಅಲ್ಲದೆ ತಮ್ಮ ನಿನ್ನ ಚರಿತಗಳೆಲ್ಲ ಭುವನಕ್ಕೆ ಮಾನ್ಯವೈತೆ ತಮ್ಮ ನೀನು ರಾಮನ ತಮ್ಮ ಅಂತ ಹೇಳಿಕೊಳ್ಳುವುದಕ್ಕೆ ಹಾತೊರೆದವನು. ಹೌದಣ್ಣ. 14 ವರ್ಷ ನೀನು ರಾಜ್ಯಾಡಳಿತವನ್ನು ನಿರ್ಮಮನಾಗಿ ನಿರಹಂಕಾರದಿಂದ ಮಾಡಿದ ಬಗೆ ನೋಡಿದರೆ ಈಗ ನನಗೆ ಕಾಣ್ತದ. ಹೇಗಣ್ಣ? ನನಗೆ ಭರತನ ಅಣ್ಣ ಅಂತ ಹೇಳಿಕೊಳ್ಳಿಕ್ಕೆ ಹೆಮ್ಮೆ. ಧನ್ಯವಾದ. ಕೈಕಾದೇವಿಯ ಗರ್ಭಾಂಬುಧಿ ಪಾವನವಾದದ್ದು ನಿನ್ನ ಚಾರಿತ್ರ್ಯದಿಂದ. ಕರ್ಮವನ್ನು ಆಚರಿಸಿ ಫಲಾಭಿಲಾಷೆಯನ್ನು ಹೊಂದದವರಿಗೆ ಕರ್ಮಯೋಗಿಗಳು ಅಂತ ಹೆಸರು. ಅಯೋಧ್ಯೆಯನ್ನು ಯಾರೇ ಆಳಬೇಕು ಗೊತ್ತ? ನಿನ್ನಂತಹ ಕರ್ಮಯೋಗಿಗಳು.
ಆದ್ದರಿಂದಲೇ ಅಯೋಧ್ಯೆಗೆ ಪಾವಿತ್ರ್ಯ ಪ್ರಾಶಸ್ತ್ಯ ವೃದ್ಧಿಸಿದ್ದು ಹನುಮಂತ ಹೇಳಿದ. ಇನ್ನೇನು ಅವ ಬರುವುದು ಕ್ಷಣಕಾಲ ತಡೆದಿದ್ರೆ ಅವ ಸಕಾಲದಲ್ಲಿ ತಡೆದ ಪುಣ್ಯಾತ್ಮ ನೀವೇ ಕಳಿಸಿದ್ದು. ಆಗಲಿ, ಆದ್ರೂ ಸಕಾಲದಲ್ಲಿ ಬಂದು ಸೇರಿದ್ದು ನೀನೇ ಅಲ್ವ. ಶತ್ರುಘ್ನನನ್ನು ಕಂಡು ಸಮಾಧಾನ ಆಯಿತು. ಇದು ಲಕ್ಷ್ಮಣ ಸೀತಾ ಸಹಿತನಾಗಿ ಅವ ವಿಭೀಷಣ ಲಂಕಾಧಿಪತಿ, ಅಲ್ಲಿಂದ ಸುಗ್ರೀವಾದಿಗಳಿದ್ದಾರೆ, ಇವರೆಲ್ಲ ಬಂದಾಗಿದೆ. ಮುಂದೇನು ಅಂತ ನೀನು ಹೇಳಬೇಕು. ಅಣ್ಣ ವನಗೈದಿದ ಬಳಿಕಿಲ್ಲು ಪುರವನು ಸೇರದಿ ಇಲ್ಲಿಯೇ ನನ್ನಿಯುಂ ಪಾಲಿಸಿದೆ ರಾಜ್ಯವ ನಿನ್ನ ಮಾತಿನಲ್ಲಿ. ಧನ್ಯನಾದೇನೋ ದೇವಾ ಧನ್ಯನಾದೇನು ದೇವ ಸಾಕು ಅನ್ಯೋನ್ಯದಲ್ಲಿ ಪಟ್ಟಣವ ಸೇರುವ ಸನ್ಮುಹೂರ್ತವಿದೆಂದು ಮಣಿದನು ಸರ್ವರರುಗನು. ಸಾಕನ್ಯೋನ್ಯದಲ್ಲಿ ಪಟ್ಟಣವ ಸೇರುವ ಸನ್ಮುಹೂರ್ತವಿದೆಂದು ಮಣಿದ ಧನ್ಯನಾದೆನು ದೇವ ದೇವವಾಣ ಧನ್ಯನಾದೆ. ಅಣ್ಣ ಭರತ ಕುಮಾರ 14 ವರ್ಷಗಳ ವನವಾಸವನ್ನು ಮುಗಿಸಿ ಅರಮನೆಯನ್ನು ಬರುವಂತಹ ಕಾಲಕ್ಕೆ ನಿನ್ನನ್ನು ಎದುರುಗೊಳ್ಳುವುದಕ್ಕೆ ಭರತ ಶತ್ರುಘ್ನರ ಜೊತೆಯಲ್ಲಿ ಅಯೋಧ್ಯೆಯ ಪ್ರಜೆಗಳನ್ನು ನೋಡಿದೆಯಾ? ಗುರುಗಳಿಂದ ಮೊದಲುಗೊಂಡು ಸಮಸ್ತರನ್ನೂ ಮಾನಿಸ್ತಾ ಮುಂದೊತ್ತಿ ಬಂದು ಅಲ್ವಾ? ಎಲ್ಲರೂ ಕೂಡ ಇಂತಹ ದಿವಸಕ್ಕಾಗಿ ಈ ದಿವಸಕ್ಕಾಗಿ ಕಾಯ್ತಾ ಇದ್ದವರನ್ನ. ನನಗೂ ಅವರನ್ನು ಪುನರಪಿ ಸಂದರ್ಶಿಸುವ ಸುಯೋಗ ಇಂದು ಸಿಕ್ಕಿದೆ. ಯಾವುದನ್ನು ಕೂಡ ನಾನು ಬಯಸಿದವನಲ್ಲ, ಬಲ್ಲೆ ನಾನು. ಎಲ್ಲವೂ ಕೂಡ ನಿನ್ನದೇ, ಇದು ನನ್ನದೇನೂ ಇಲ್ಲ. ಅಣ್ಣ, ವನವಾಸಕ್ಕಾಗಿ ಹೋಗುವಂತಹ ಕಾಲಕ್ಕೆ 14 ವರ್ಷವನ್ನು ಬಿಟ್ಟು ಬರುತ್ತೇನೆ ಎನ್ನುವಂತಹ ಮಾತನ್ನಾಡಿದವನೇ. ಆ ಕಾಲಕ್ಕೆ ನೀನೇ ಕೊಟ್ಟಿರುವಂತಹ ಪಾದುಕೆಯನ್ನು ಇಲ್ಲಿಯ ಸಿಂಹಾಸನದಲ್ಲಿರಿಸಿಕೊಂಡು ನಾನು ನಂದಿ ಗ್ರಾಮದಲ್ಲಿದ್ದುಕೊಂಡು ನಿನ್ನ ಆಜ್ಞೆಯಂತೆ ನಾನು ಪ್ರಜೆಗಳನ್ನು ಪಾಲಿಸ್ತಾ ಇದ್ದೆ. ಎಲ್ಲವೂ ಕೂಡ ನಿನ್ನ ಪ್ರತಿನಿಧಿಯಾಗಿ ನಾನು ಮಾಡಿದ್ದೇನನ್ನು ಹೇಳಿದ್ಯಲ್ಲ. ಇನ್ನು ಮುಂದೆ ನಾನೇನಿಲ್ಲ, ಎಲ್ಲವೂ ಕೂಡ ನಿನ್ನ ಇಚ್ಛೆಯಂತೆ ನಡಬೇಕು. ನಿನ್ನ ಆಜ್ಞೆ ಏನಿದೆಯೋ ಅದರಂತೆ ನಾನು ನಡೆಯುತ್ತೇನೆ. ವಸಿಷ್ಠಾದಿಗಳು ಹೇಳ್ತಾರೆ, ಮರಳಿ ನೀನು ಸಾಮ್ರಾಜ್ಯ ಸ್ವೀಕರಿಸುವುದಿದ್ದರೆ ಅಂದು ಹೇಳಿದ್ರಂತೆ, ರಾಮನಿಗೆ ಪಟ್ಟಾಗುವುದಿದ್ರೆ ನಾಳೆ ಆಗಬೇಕು, ಅದಲ್ಲದಿದ್ರೆ 14 ವರ್ಷ ಕಳೆದು ಅಲ್ವೇ? ಅವ್ರು ಹೇಳಿದ್ದು ಈ ಮುಹೂರ್ತವಂತೆ. ಹಾಗಾದ್ರೆ ಪಟ್ಟ ಆಗುತ್ತಾ ಇರುವುದು ಶ್ರೀರಾಮನಿಗೆ ಅಲ್ಲ, ಶ್ರೀರಾಮನ ಧಾರ್ಮಿಕವಾದ ನೆಲೆಗೆ, ಸತ್ಯದ ನೆಲೆಗೆ, ಸತ್ಯ ಧರ್ಮಗಳ ನೆಲೆಗೆ ಪಟ್ಟಬಂಧ ಮಹೋತ್ಸವವಾಗಬೇಕು ಅಂತ ಸಾಕೇತದ ಸುಸಂಸ್ಕೃತರಿಗೆಲ್ಲರಿಗೂ ಅಪೇಕ್ಷೆ ಅಂತ ಆದ್ರೆ ಆಗಿ ಹೋಗಲಿ. ಏನು ಸೀತಾ, ಆಕ್ಷೇಪ ಇಲ್ಲ? ಖಂಡಿತ ಇಲ್ಲ. ಹಾಗಾದ್ರೆ ಇದೇ ಸುಮುಹೂರ್ತ ಪಟ್ಟಾರೋಹಣ ಮಾಡುವುದಕ್ಕೆ ಸುರರು ಮುನಿಗಳು ಕೂಡಿ ರಾಯರ ಬೆರಸಿ ವಿಸ್ತರ ವಿತ್ತು ರಾಮ ಬೆರಸಿ ವಿಸ್ತರ ವಿತ್ತು ರಾಮನ ಶಿರವ ಶೃಂಗಾರ ಕೈದರು ಮಕುಟವ ನೆನೆಸಿ ಮುದದಿಗೆ ಸರ್ವರಾಜರ ಮಧ್ಯದೊಳಗ ಭರತನನು ಯುವರಾಜ ಪಟ್ಟದುಳ್ ಇರಿಸಿದರು ಮಂಗಲ ಮುಹೂರ್ತದುಳ್ ಅಖಿಲ ವೈಭವದಿ. ಭರತ ಶತ್ರುಘ್ನಾದಿಗಳೇ ಹನುಮಂತಾದಿಗಳೇ
ಸುಮುಹೂರ್ತದಲ್ಲಿ ವಸಿಷ್ಠಾದಿಗಳ ನಿರ್ದೇಶಾನುಸಾರವಾಗಿ ಪಟ್ಟವನ್ನೇರಿದ ಕಾಲದಲ್ಲಿ ಮುತ್ತು ರತ್ನ ವಜ್ರ ವೈಡೂರ್ಯಾದಿಗಳಿಂದ ಸಮಲಂಕೃತವಾದಂತಹ ಕಿರೀಟ ಧಾರಣೆಯನ್ನು ಮಾಡಿಸಿದ್ದೀರಿ. ಕಿರೀಟವನ್ನು ಪ್ರತಿನಿಧಿಯಾಗಿ ನಾನು ಹೊಂದಿದರು ಅದು ನಿಮ್ಮೆಲ್ಲರ ಮನಸ್ಸಿನಲ್ಲಿ ನನಗೆ ಪಟ್ಟವನ್ನು ಕಲ್ಪಿಸಿಕೊಟ್ಟಿದೆ ಎಂಬುದೇ ಸಮಾಧಾನ. ಈ ಕ್ಷಣದಲ್ಲೇ ನಾನು ಹೇಳುತ್ತೇನೆ, ಸಂತಾನ ಪರಂಪರೆ ಹೇಗೆ ಬೆಳೆದರೂ ಕೂಡ ಸಾಕೇತದ ಉತ್ತರಾಧಿಕಾರಿ ಯುವರಾಜನಾಗಿ ಭರತ ಕುಮಾರನೇ ಇನ್ನು ಮುಂದೆ ಈ ಸಾಕೇತದಲ್ಲಿ ಕರ್ತವ್ಯ ನಿರ್ವಹಣೆಯನ್ನು ಮಾಡ್ತಾನೆ. ಅವನನ್ನು ಅನುಸರಿಸಿ ಲಕ್ಷ್ಮಣ ಶತ್ರುಘ್ನಾದಿಗಳಿರ್ತಾರೆ. ನಿಮಗೆಲ್ಲ ಸಮಾಧಾನ ಆಯಿತು ತಾನೆ? ಅದೋ ಹನುಮಾದಿಗಳು ಪ್ರಜಾಪರಿವಾರದವರೆಲ್ಲ ಹೇಳ್ತಾ ಇದ್ದೇವೆ, ರಾಮ ಹುಟ್ಟಿದಲ್ಲಿಂದ ಇಲ್ಲಿಯ ತನಕ ನಡೆದ ಪ್ರತಿಯೊಂದು ಘಟನೆಗಳನ್ನು ಅನುಸ್ಮರಿಸ್ತಾ ಇದು ರಾಮ ಕಥೆಯಲ್ಲ, ರಾಮಚರಿತೆ ಅಲ್ಲ, ರಾಮಚರಿತೆ ಅಲ್ಲ, ಶ್ರೀರಾಮ ಚರಿತಾಮೃತಂ ಅಲ್ಲ, ಶ್ರೀರಾಮನೆಂಬ ವ್ಯಕ್ತಿಯ ಚರಿತಾಮೃತ ಅಲ್ಲ, ಇದು ಧಾರ್ಮಿಕನಾದ ಒಬ್ಬ ವ್ಯಕ್ತಿಯ ಚರಿತಾಮೃತ, ಧರ್ಮಚರಿತಾಮೃತ, ಸತ್ಯನಿಷ್ಠೆಯ ಚರಿತಾಮೃತ, ಸತ್ಯಚರಿತಾಮೃತ. ಸತ್ಯಧರ್ಮ ನಿಷ್ಠರಾದವರ ಚರಿತೆ ಅದು ಅಮೃತವಾಗುತ್ತದೆ, ಸಾವಿಲ್ಲದ್ದಾಗುತ್ತದೆ. ಅವರಿಗೆ ಲಭ್ಯವಾಗಬೇಕಾದ ಪಟ್ಟ ಅವರವರ ಬದುಕಿನಲ್ಲಿ ಲಭ್ಯವಾಗಿಯೇ ತೀರ್ತದೆ. ಸತ್ಯಧರ್ಮಾಭಿರಕ್ತರಾದವರಿಗೆ ಯಾವತ್ತೂ ಅವರ ಬದುಕಿನ ಪಟ್ಟ ಲಭ್ಯವಾಗಿಯೇ ತೀರ್ತದೆ ಎಂಬ ಸಂದೇಶ ಯಾರಿಗೆ ನಮ್ಮ ಬದುಕನ್ನು ನೋಡಿ ಸಿಗುತ್ತದೋ ಅವರ ಬದುಕೆಲ್ಲ ಮಂಗಳದತ್ತ ಮುನ್ನಡೆಯುತ್ತದೆ. ಸೀತಾ ಅವಳಿಗೇನೋ ಹೇಳಲಿಕ್ಕೆ ಉಂಟಂತೆ, ಏನೇ? ಇಲ್ಲ ಸ್ವಾಮಿ, ಇಂಥ ಒಂದು ಸುದಿನವನ್ನು ನನ್ನ ಬದುಕಿನಲ್ಲಿ ಮತ್ತೆ ಕಾಣ್ತೇನೆ ಅಂತ ಕಂಡವಳಲ್ಲ, ಕನಸಿನವಳು ಕಂಡವಳಲ್ಲ. ಆಗಲಿ, ಭಾವುಕವಾದ ನೆಲೆಯಲ್ಲಿ ಇಂತಹ ಸುಮುಹೂರ್ತಕ್ಕೆ ಅವಳು ಕಾಯ್ತಾಳೆ ಅಂತ ಆದ್ರೆ, ಅವಳನ್ನೇ ಅನುಸರಿಸಿ ಸಾಕೇತವಾಸಿಗಳಿದ್ದಾರೆ ಅಂತ ಆದ್ರೆ, ನಮ್ಮ ಬದುಕನ್ನು ನೋಡಿ ಅವರು ಗ್ರಹಿಸಿದ ಆಶಯ ಅದು ಸಂದೇಶವಾಗಿ ಅವರವರ ಬದುಕಿನಲ್ಲಿ ಅವರವರಿಗೆ ಬೇಕಾದ ಪಟ್ಟವನ್ನು ಒದಗಿಸಿಕೊಟ್ರೆ ಆಗ ಶ್ರೀರಾಮ ಚರಿತಾಮೃತಂ ಸಾರ್ಥಕ, ಆಗಲೇ ಅದಕ್ಕೆ ಮಂಗಳ. ಭದ್ರಂ ಶುಭಂ ಮಂಗಳ. ರಾಮ ಕಥೆಗೆ ಮಧು ಮಧುರ ಈಗ ಪರ ಸುಖಗಳ ಒಲಿವ, ರಾಮ ಕಥೆಗೆ ಮಧು ಮಧುರ. ಸೂರ್ಯವಂಶದ ದಶರಥ ರಾಯನ ಯಾಗದ ಪುಣ್ಯದ ಫಲವಾಗಿ ಭೂಮಿಗೆ ಜನಿಸಿದ ಶುಭವನ್ನು ಹರಸಿದ ರಘುಪತಿ ರಾಮನೇ ದಾಶರಥಿ ರಂಗನಾಯಕ ರಾಜೀವ ಲೋಚನ. ರಮಣನಿ ಬೆಳಗಾಗಿ ಕೇಳಲು ತಾಂಗನೆ ಲಕುಮಿತ ಪತೆಯ ವಿಪ್ಪಿಸಿದಳು ಶೃಂಗಾರದ ನಿದ್ರೆ ಸಾಕೆನ್ನುತ್ತ. ಪಕ್ಷಿರಾಜನು ಬಂದು ಬಾಗಿಲ ಬಳಿ ನಿಂದು ಅಕ್ಷಿ ತೆರೆದು ಬೇಗ ಈಕ್ಷಿಸೆಂದು ಪಕ್ಷಿ ಜಾತಿಗಳೆಲ್ಲ ಚಿಲಿಪಿಲಿ ಕೊಟ್ಟುತ್ತ ಸೂಕ್ಷ್ಮದಲ್ಲಿ ಸ್ಮರಿಸುವ ರೋಜಿಗರಿಗೆ ಶ್ರೀರಂಗನಾಯಕ ರಾಜೀವ ಲೋಚನ ಮಣನಿ ಬೆಳಗಾಗಿ ತೇಡೆನ್ನುತ್ತ. ಮಂಗಳ ದೇವಿ ರಾಮಚಂದ್ರನಿಗೆ ಮಂಗಳದ ಶರದನಂದನಿಗೆ ಮಂಗಳ ಶ್ರೀದೇವಿಗೆ ಮಂಗಳಾಂಜನೇಯನಿಗೆ ಮಂಗಳಚ ಮಂಗಲ ಭ್ರಮರಾಂಬಿಕೆಗೆ ಮಹಾ ಗಣಪತಿಗೆ ಮಂಗಲ.